ನಮಸ್ಕಾರ ಎಲ್ಲರಿಗೂ ಸಮತ್ವಂ ಆರೋಗ್ಯ ಚಾನೆಲ್ಗೆ ಸ್ವಾಗತ. ನಾನು ಮಮತಾ ರವಿಕುಮಾರ್. ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ರಿ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ಹೇಳಿ. ಇವತ್ತಿನ ದಿನ ನಾನು ಆ ಎನರ್ಜಿ ಡ್ರಿಂಕ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಆಮ್ಲಾ ಜ್ಯೂಸ್. ಸೊ ಇದನ್ನ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಕೂಡ ಕರಿಬಹುದು. ಇದನ್ನ ಒನ್ ಆಫ್ ದ ಬೆಸ್ಟ್ ಇಮ್ಯುನಿಟಿ ಡ್ರಿಂಕ್ ಅಂತ ಕೂಡ ಕರೀತಾರೆ. ಇದನ್ನ ನಾವು ರೆಗ್ಯುಲರ್ ಆಗಿ ಕುಡಿತಾ ಬಂದ್ರೆ ನಮ್ಮ ಸ್ಕಿನ್ ಟೋನ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಏನಾದ್ರೂ ಹೇರ್ ಲಾಸ್ ಆಗ್ತಾ ಇದ್ರೆ ಹೇರ್ ಲಾಸ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಇದು ಒನ್ ಆಫ್ ದ ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತ ಕೂಡ ಕರಿಬಹುದು. ಹಾಗೆ ನಿಮ್ಗೆ ಏನಾದ್ರೂ ಡೈಜೆಷನ್ ಇಶ್ಯೂ ಇದ್ರೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಹಾಗೆ ಶುಗರ್ ಲೆವೆಲ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅಂಡ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ಕೂಡ ಕರಿಬಹುದು. ರಿಚ್ ಇನ್ ವಿಟಮಿನ್ ಸಿ ಆಗಿರೋದ್ರಿಂದ ಇದು ನಮ್ಮ ಓವರ್ ಆಲ್ ಹೆಲ್ತ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಆ ಒಂದು ಜ್ಯೂಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ಆಮ್ಲಾ ಜ್ಯೂಸ್. ಈ ಆಮ್ಲಾ ಜ್ಯೂಸ್ ಅನ್ನ ಹೆಲ್ದಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಆಮ್ಲಾ, ಪಿಂಕ್ ಸಾಲ್ಟ್, ಪೆಪ್ಪರ್, ಶುಂಠಿ, ಕರಿಬೇವಿನ ಸೊಪ್ಪು, ಪುದೀನ, ಜೀರಿಗೆ, ಹಾಗೆ ಚಿಯಾ ಸೀಡ್ಸ್ ಆಪ್ಷನಲ್. ಇದನ್ನ ಮುಂಚೆನೆ ನೆನೆಸಿಟ್ಟಿರ್ಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಆಮ್ಲಾನ ಫಸ್ಟ್ ಹಾಕಬೇಕು. ಹೆಚ್ಚಿಟ್ಕೊಂಡಿರೋಂತಹ ಶುಂಠಿ, ಪೆಪ್ಪರ್, ಜೀರಿಗೆ, ಕರಿಬೇವಿನ ಸೊಪ್ಪು, ಪುದೀನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಬೇಕು. ಮಿಕ್ಸಿ ಮಾಡಾದಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಹಾಗೆ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲವನ್ನು ನೀಟಾಗಿ ಸೋಸ್ಕೊಂಡು ಜ್ಯೂಸ್ಗೆ ನೆನೆಸಿಟ್ಟಿರೋಂಥ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯಾಜಿಕಲ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೆಲ್ದಿ ವೀನಲ್ಲಿ. ಸೊ ಇದನ್ನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನ ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟನ್ನು ಮಾಡ್ಬೋದು.